ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಮ್ಯೇಶ್ವರ್ ಡೈರೀಸ್. ಇವತ್ತಿನ ನನ್ನ ಕಿಚನ್ ಅಲ್ಲಿ ಪೂನಾ ಮುಂಬೈ ಸ್ಪೆಷಲ್ ಎಗ್ ಬುರ್ಜಿ ಪಾವ್ ಮಾಡೋಕೆ ತೋರಿಸ್ಕೊಡ್ತಾ ಇದೀನಿ. ಎಗ್ ಬುರ್ಜಿ ಪಾವ್ ಮಾಡೋದಕ್ಕೆ ಏನ್ ಐಟಮ್ ತಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಬುರ್ಜಿ ಪಾವ್ ಮಾಡೋದಕ್ಕೆ 10 ಮೊಟ್ಟೆ ತಗೊಂಡಿದ್ದೀನಿ. ನಾನಿಲ್ಲಿ ರೆಡಿಮೇಡ್ ಪಾವ್ ತಗೊಂಡಿದ್ದೀನಿ. ಕುಕಿಂಗ್ ಆಯಿಲ್ ತಗೊಂಡಿದ್ದೀನಿ. 4 ಈರುಳ್ಳಿ ಸಣ್ಣಗೆ ಹಚ್ಚಿಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ. 5 ಹಸಿಮೆಣಸಿನಕಾಯಿ ಅದು ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೀ ಸ್ಪೂನ್ ಅಡಿಗೆ ಅರಿಶಿನ, 3 ಸ್ಪೂನ್ ಪಾವ್ ಭಾಜಿ ಮಸಾಲ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಗ್ ಬುರ್ಜಿ ಪಾವ್ ಮಾಡೋದಕ್ಕೆ ಏನೇ ಐಟಮ್ ಅಂತ ನೋಡಿದ್ದಾಯ್ತು. ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಬೋಣ. ಹಾಗೆ ನನ್ನ ಚಾನೆಲ್ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಸಪೋರ್ಟ್ ಮಾಡಿ. ಫಸ್ಟ್ ಸ್ಟವ್ ಹಚ್ಕೊಂಡ್ಬಿಡ್ತೀನಿ. ಕಡಾಯಿ ಇಟ್ಕೊಂಡ್ಬಿಡೋಣ. ನೀರಿನ ಅಂಶ ಇದ್ರೆ ಹಿಂಗೋಗ್ಬಿಡುತ್ತೆ ನೋಡಿ. ನೀರಿಲ್ಲ ಇವಾಗ. ಈಗ ಎಣ್ಣೆ ಹಾಕೊಂತ ಇದೀನಿ. ಒಂದ್ ಸ್ಪೂನ್ ತುಪ್ಪ ಹಾಕೊಂತ ಇದೀನಿ ಎಣ್ಣೆ ಜೊತೆಗೇನೆ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೊಂತ ಇದೀನಿ. ಚೆನ್ನಾಗಿ ಫ್ರೈ ಆಗ್ಲಿ. ಚೆನ್ನಾಗಿ ಬ್ರೌನ್ ಬರೋವರೆಗೂ ಹುರ್ಕೊಂತಾ ಇರ್ಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ. ಹಸಿ ವಾಸನೆ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದು. ಈಗ ಹಸಿ ವಾಸನೆ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂದು. ಈಗ ಹಸಿಮೆಣಸಿನಕಾಯಿ ಹಾಕೊಂತ ಇದೀನಿ. ಎಲ್ಲ ಫ್ರೈ ಆಗ್ಲಿ. ಎಲ್ಲ ಫ್ರೈ ಆಗಿದೆ. ಟೊಮೆಟೊ ಹಾಕೊಂಡ್ಬಿಡೋಣ. ಅದು ಚೆನ್ನಾಗಿ ಫ್ರೈ ಆಗ್ಲಿ. ಉಪ್ಪು ಹಾಕೊಂತ ಇದೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕೊಂಡ್ರೆ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗತ್ತೆ ನೋಡಿ. ಟೊಮೊಟೊ ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಿದೆ, ಎಲ್ಲ ಫ್ರೈ ಆಗಿದೆ. ಇವಾಗ ಅರಿಶಿನ ಹಾಕೊಂತ ಇದೀನಿ, ಅಡಿಗೆ ಅರಿಶಿನ. ಖಾರ ಪುಡಿನ ಹಾಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದ್ಸಲಿ. ಹಸಿರೆಲ್ಲ ಫ್ರೈ ಆಗಿದೆ. ಈಗ ಪಾವ್ ಭಾಜಿ ಮಸಾಲ ಹಾಕೊಂಡ್ಬಿಡೋಣ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ನೀರ್ ಹಾಕೊಳ್ಳೋಣ. ಮಸಾಲೆ ಬೇಯಬೇಕಲ್ವಾ, ಸ್ವಲ್ಪ ಒಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂತ ಇದೀನಿ ನಾನು. ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ ನೀರಿನ ಅಂಶ ಇದ್ರೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಹಾಕೊಂತ ಇದೀನಿ. ನಾನು ಈ ತರ ಮೊಟ್ಟೆ ತಗೊಂಡೆಲ್ಲ ಹೊಡ್ಕೊಂತ ಇದೀನಿ ಒಂದೇ ಸಲಿ. ಮೊಟ್ಟೆ ಹೊಡೆದಿದ್ದಾಯ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ತರ ನೀರ್ ತರ ಮಿಕ್ಸ್ ಮಾಡ್ಕೊಂಡ್ರೆ ಬುರ್ಜಿನೂ ಚೆನ್ನಾಗಿ ಬರುತ್ತೆ ಸಣ್ಣದಾಗಿ. ನೋಡಿ ಇವಾಗ ಆಗಿದೆ. ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ, ಹೈ ಫ್ಲೇಮ್ ಬೇಡ, ಸೀದೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಧಾನಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾನೆ ಇರಿ, ಅದಾಗ ಅದೇ ಗಟ್ಟಿ ಆಗ್ತಾ ಇರುತ್ತೆ. ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ದಪ್ಪ ದಪ್ಪ ಬಂದ್ಬಿಡುತ್ತೆ ಮೊಟ್ಟೆ ಎಲ್ಲ. ಈ ತರ ಮಾಡಿದ್ರೆ ಸಣ್ಣದಾಗಿರುತ್ತೆ, ಪಾವುಗೆ ಚೆನ್ನಾಗಿರುತ್ತೆ ಬುರ್ಜಿ. ನೋಡಿ ಅದಾಗ ಅದೇ ಗಟ್ಟಿ ಆಗ್ತಾ ಇದೆ, ತಿರುತ್ತಾ ಇದೆ. ನೋಡಿ ಗಟ್ಟಿ ಆಗೇ ಹೋಯ್ತು. ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ. ಮತ್ತೆ ಸ್ಮ್ಯಾಶ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ದಪ್ಪ ದಪ್ಪ ಬಂದ್ಬಿಡುತ್ತೆ ಮೊಟ್ಟೆ. ಸ್ಮ್ಯಾಶ್ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಣ್ಣದಾಗಿ. ಈಗ ಆಗಿದೆ, ಕೊತ್ತಂಬರಿ ಹಾಕೊಂಡ್ಬಿಡೋಣ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬುರ್ಜಿ. ಬುರ್ಜಿ ರೆಡಿ ಆಗಿದೆ. ಪಾವ್ ರೆಡಿ ಮಾಡ್ಕೊಂಡ್ಬಿಡೋಣ. ಇದೀನಿ ಒಂದು ಪ್ಯಾನ್ ಇಟ್ಕೊಂಡು ನಾನು ತುಪ್ಪ ಹಾಕೊಂತ ಇದೀನಿ. ಬೇಕು ಅಂದ್ರೆ ಬೆಣ್ಣೆ ಹಾಕೊಬಹುದು. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಪಾವ್ನ ಈ ತರ ಕುಯ್ಕೊಂಡ್ಬಿಡ್ಬೇಕು. ನೋಡಿ ಈಗ ಬಂದಿದೆ. ಸ್ವಲ್ಪ ಫ್ರೈ ಆಗಲಿ ಸಾಕು, ಜಾಸ್ತಿ ಬೇಡ.
ಚಿನ್ನಿ ಹಾ ಬುರ್ಜಿ ಪಾವ್ ಮಾಡು 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 ಅಂತ ಕೇಳ್ತಿದ್ದಲ್ಲ ಎಷ್ಟೋ ದಿವಸದಿಂದ. ಹೌದು ಇವತ್ ಮಾಡಿದೀನಿ, ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು. ಶೋರ್. ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡ್ರೆ ಟೇಸ್ಟೇ ಸೂಪರ್ ಆಗಿರುತ್ತೆ. ಸೂಪರ್. ಪುನಃ ಸಿಗಲ್ಲ ಇಲ್ಲೆಲ್ಲ ಆಲ್ಮೋಸ್ಟ್ ಪಾಕೆಟ್ ಈ ಥರನೇ ಸಿಗೋದು. ಚೆನ್ನಾಗಿರುತ್ತೆ, ಸಿಗುತ್ತೆ ನಿಮ್ಗೆ ಎಲ್ಲ ಕಡೆ ಇದು. ಸೂಪರ್ ಸೂಪರ್ ಚಿನ್ನಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಹೇಗಪ್ಪ ನನಗೆ ಆಕ್ಚುಲಿ ಇಷ್ಟ ಆಯ್ತು ಅಂದ್ರೆ, ನಾನು ವರ್ಕ್ ಮಾಡ್ತಿರೋ ಟೈಮ್ನಲ್ಲಿ ಒಂದೆರಡು ವರ್ಷ ಪೂರ್ಣದಲ್ಲಿದ್ದೆ. ಅಲ್ಲಿ ನನ್ನ ಗುರುಗಳಿದ್ರು ಮಹಾಂತೇಶ್ವರ ಜಿ ಅಂತ. ಅವ್ರ ಹತ್ರ ಇದ್ದಾಗ ಒಂದ್ಸಲ ಹೀಗೆ ಪೂನಾಗೆ ಕರ್ಕೊಂಡೋಗಿ ತಿನ್ಸಿದ್ರು. ಫಸ್ಟ್ ಟೈಮ್ ತಿಂದಾಗ ನನಗೆ ಇದೇನು ಇದೆಲ್ಲ ಬಂದು ಕೊಡ್ತಾರಲ್ಲ ಇದು ಬುರ್ಜಿ ಜೊತೆ ಅಂತ ನಾನು ಅನ್ಕೊಂಡೆ. ಬಟ್ ತಿಂದ ಮೇಲೆ ಐ ಆಮ್ ಫ್ಯಾನ್ ಆಫ್ ದಿಸ್. ಸೊ ಇದನ್ನ ನಾನು ತುಂಬಾ ದಿನಗಳಿಂದ, ಆಲ್ಮೋಸ್ಟ್ ನನ್ನ ಮದುವೆ ಆದಾಗಳಿಂದನೂ ಹೇಳ್ತಾ ಇದ್ದೆ, ಈ ಥರ ತಿಂದಿದ್ದೆ ಅಂತ ಮಾಡ್ಕೊಡು ಅಂತಲೂ ಕೇಳ್ತಾ ಇದ್ದೆ. ಅದು ಇವತ್ತು ಕೂಡ ಬಂದಿದೆ. ವಿಡಿಯೋಗೋಸ್ಕರನಾದ್ರೂ ಒಂದು ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಸೂಪರ್ ಆಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಪಾವೆಲ್ಲ ನಿಮ್ಗೆ ಎಲ್ಲ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಸಿಗುತ್ತೆ. ತಗೊಂಡ್ ಮಾಡ್ಕೊಂಡು ತಿಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಇದೊಂದು ಎರಡು ಪಾವ್ ಜೊತೆ ತಿನ್ಬಿಟ್ಟು ಹಾಗೆ ಒಂದು ಟೀ ಕುಡಿದ್ಬಿಟ್ರೆ ಸೂಪರ್. ನೀವು ಮಾಡ್ಕೊಂತೀರಲ್ಲ, ಥ್ಯಾಂಕ್ ಯು ಮಾಡ್ಕೊಟ್ಟಿದ್ದಕ್ಕೆ. ವೆಲ್ಕಮ್. ಸೊ ನೋಡ್ತಾ ಇರೋರಿಗೂ ಥ್ಯಾಂಕ್ ಯು. ನೋಡ್ರಿ ಸ್ನೇಹಿತರೆ, ಎಗ್ ಬುರ್ಜಿ ಪಾವ್ ಹೇಗ್ ಬಂದಿದೆ ಅಂತ. ಸೊ ನಾನ್ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.